ಹಾಯ್ ಇಲ್ಲಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಇವತ್ತಿಗೆ ಕರೆಕ್ಟಾಗಿ ಕೌಂಟೌನ್ ಸ್ಟಾರ್ಟ್ ಮಾಡಿದ್ರೆ 13 ದಿನ ಉಳಿತು ಟಾಕ್ಸಿಕ್ನ ಥಿಯೇಟ್ರಲ್ಲಿ ಹೋಗಿ ನೋಡೋಕ್ಕೆ. ಈಗ ಎ ಸರ್ಟಿಫಿಕೇಷನ್ ಬಗ್ಗೆ ತುಂಬಾ ಒಂದು ಮಾತುಗಳು ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಆ್ಯಂಡ್ ನನಗೆ ತಿಳಿದಂಥ ಒಂದು ಮಾಹಿತಿ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ವಿಡಿಯೋ ಯಾರೆಲ್ಲ ಇದು ನೋಡ್ತಾ ಇದ್ದೀರಾ, ಫಸ್ಟಿಗೆ ನಾನೊಂದು ಹೇಳೋದು ಇಷ್ಟೇ. ಸೊ ನಿಮ್ಮ ಊರಲ್ಲಿ ಎಷ್ಟು ಥಿಯೇಟ್ರ್ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಪಾಸಿಬಲ್ ಆದರೆ ಆ ಥಿಯೇಟ್ರ್ ಹೆಸರು ಕೂಡ ಕಾಮೆಂಟ್ ಮಾಡಿ, ಏನು ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. ಸೊ ಬನ್ನಿ ಶುರು ಮಾಡ್ತೀನಿ. ಈಗ ಗೊತ್ತಿರೋ ಹಾಗೆ ಟಾಕ್ಸಿಕ್ ಸಿನಿಮಾ ಬೆಂಗಳೂರಲ್ಲಿ ಒಂದು ಇವೆಂಟ್ ಮಾಡುವ ಮುಖಾಂತರ, ಟ್ರೈಲರ್ ಲಾಂಚ್ ಮಾಡುವ ಮುಖಾಂತರ ಪ್ರಮೋಷನ್ ಸ್ಟಾರ್ಟ್ ಮಾಡ್ಕೊಂಡಿದೆ. ಸೊ ಇನ್ನು 2-3 ದಿನದಲ್ಲಿ ಇಂಟರ್ನ್ಯಾಷನಲ್ ಇಂಟರ್ವ್ಯೂಸ್ ಆಗಿರ್ಬೋದು ಮತ್ತು ನಮ್ಮ ಇಂಡಿಯನ್ ಇಂಟರ್ವ್ಯೂಸ್ ಆಗಿರ್ಬೋದು, ಎಲ್ಲ ಇಂಟರ್ವ್ಯೂಸ್ಗಳು ಬರ್ತಾ ಹೋಗುತ್ತೆ. ಆ್ಯಂಡ್ ಅದ್ರ ಜೊತೆಗೇ ಲೈಕ್ ನಾನು ಹೇಳಿದೆ, ಇಂಡಿಯಾದಲ್ಲಾಗಿರ್ಬೋದು, ಆಲ್ ಓವರ್ ನಮ್ಮ ಸೌತ್ ಮತ್ತು ನಾರ್ತಲ್ಲಾಗಿರ್ಬೋದು, ಸೊ ಎಲ್ಲ ಕಡೆನೂ ಕೂಡ ಒಂದು ಪ್ರೆಸ್ ಮೀಟ್ ಮಾಡುವಂಥ ಒಂದು ಕಾರ್ಯಕ್ರಮಗಳು ಆಗುತ್ತೆ. ಇನ್ನು ಪ್ರೊಸೆಸ್ ಬೇಗ ಮಾಡ್ಕೊಂಡು ಹೋಗ್ತಾರೆ. ಸೊ ಇದು ಆಗ್ತಿದ್ದಾಗೇ ಎಲ್ರಿಗೂ ಒಂದು ತಲೆಯಲ್ಲಿದೆ, ಈಗ ಎ ಸರ್ಟಿಫಿಕೇಷನ್ ಬರುತ್ತೆ ಅಂತ ಎಲ್ರಿಗೂ ಗೊತ್ತಿತ್ತು. ಈ ಸಿನಿಮಾದ ಒಂದು ಸ್ಟಾರ್ಟಿಂಗಿಂದ ನೋಡಿದಾಗ ಒಂದು ಎ ಸರ್ಟಿಫಿಕೇಷನ್ ಆಗುತ್ತೆ ಅಂತ. ಆ್ಯಂಡ್ ಕೆಲವೊಂದು ಸೀನ್ಸ್ಗಳನ್ನು ಇಂಡಿಯನ್ ವರ್ಷನ್ನಲ್ಲಿ ಕಟ್ ಮಾಡಿದ್ದಾರೆ. ಯಾಕಂದರೆ ನಮ್ಮ ಇಂಡಿಯನ್ ಸೆನ್ಸಾರ್ ಮಂಡಳಿಯ ಒಂದು ಗೈಡ್ಲೈನ್ಸ್ ಪ್ರಕಾರ ಈ ರೀತಿಯಾದಂಥ ಒಂದು ಸೀನ್ಗಳು ಇರಬಾರ್ದು ಅನ್ನೋದೊಂದು ಗೈಡ್ಲೈನ್ಸ್ ಇರುತ್ತೆ. ಆ ಒಂದು ಗೈಡ್ಲೈನ್ಸ್ ಬೇಸಿಸ್ ಮೇಲೆ ಕಟ್ ಮಾಡಿದ್ದಾರೆ. ಒಬ್ರು ಯಾರೋ ಕಾಮೆಂಟ್ ಹಾಕಿದ್ರು, ಐ ವಿಲ್ ವಾಚ್ ದ ಇಂಗ್ಲೀಷ್ ವರ್ಷನ್ ಅಂತ. ಬಟ್ ಇಂಗ್ಲೀಷ್ ವರ್ಷನ್ ಇಂಡಿಯಾದಲ್ಲಿ ರಿಲೀಸ್ ಆಗುತ್ತಾ? ಸೊ ಇದು ಪ್ರಶ್ನೆ. ಫೈನಲ್ ಆಗಿ ನಾನು ಹೇಳೋದೇನು ಅಂತಂದರೆ, ಏನಕ್ಕೆ ಸೆನ್ಸಾರ್ ಮಂಡಳಿಯವರು ಇಂಡಿಯನ್ ಒಂದು ಸೆನ್ಸಾರ್ ಮಂಡಳಿ ಕೆಲವೊಂದು ಸೀನ್ಸ್ಗಳನ್ನ ಕಟ್ ಮಾಡಿರುತ್ತೆ ಅಂತಂದರೆ, ಸೊ ತುಂಬ ಹಾರ್ಶ್ ಆಗಿರುತ್ತೆ. ಆ್ಯಂಡ್ ಅದನ್ನು ಒಂದು ಗೈಡ್ಲೈನ್ಸ್ ಪ್ರಕಾರ ಇಂಡಿಯನ್ ಒಂದು ಸೆನ್ಸಾರ್ ಮಂಡಳಿ, ಸಿನಿಮಾ ಒಂದು ಸೆನ್ಸಾರ್ ಮಂಡಳಿ ಪ್ರಕಾರವಾಗಿ ಅದನ್ನು ತೋರಿಸೋ ಹಾಗಿಲ್ಲ ಅನ್ನೋದನ್ನು ಮೆನ್ಷನ್ ಮಾಡಿಬಿಟ್ಟು ಅದನ್ನು ಕಟ್ ಮಾಡಿಸಿರ್ತಾರೆ. ಸೊ ಡ್ಯೂರೇಷನ್ ಬಗ್ಗೆನೂ ಕೂಡ ಹಾಕಿದ್ದಾರೆ, ಒಂದು 10 to 15 ಮಿನಿಟ್ಸ್ ಏನೋ ಕಟ್ ಆಗಿದೆ ಅನ್ನುವಂಥದ್ದು. ಸೊ ಓವರಾಲ್ ಆಗಿ ಹೇಳೋದು ನಾನು ಇಷ್ಟೇ, ಸೆನ್ಸಾರ್ ಮಂಡಳಿ ಏನು ಕಟ್ ಮಾಡುತ್ತೋ, ಕಟ್ ಮಾಡಿದ ಮೇಲೆ ಎಲ್ರಿಗೂ ಅನಿಸಿರುತ್ತೆ ಸೊ ಅದನ್ನೇ ನೋಡಬೇಕು ಅನ್ನೋದು ಕ್ಯೂರಿಯಾಸಿಟಿ ಇರುತ್ತೆ. ಬಟ್ ಇಂಗ್ಲೀಷ್ ವರ್ಷನ್ನು ರಿಲೀಸ್ ಆಗುತ್ತೆ, ನಾನು ಇಂಗ್ಲೀಷ್ ವರ್ಷನ್ ನೋಡ್ತೀನಿ ಅಂತಾರೆ. ಬಟ್ ಅದು ಇಂಡಿಯನ್ ವರ್ಷನಲ್ಲಿ ರಿಲೀಸ್ ಆಗುತ್ತಾ? ಚಾನ್ಸೇ ಇಲ್ಲ. ಏನಕ್ಕೆ ಅಂತಂದರೆ, ಇಂಡಿಯನ್ ಸೆನ್ಸಾರ್ ಮಂಡಳಿ ಇಂಡಿಯನ್ ವರ್ಷನ್ನಿಗಂತಾನೆ ರೆಡಿ ಮಾಡಿ ಸಿನಿಮಾನ ಬಿಡ್ತಾರೆ. ಸೊ ಅನದರ್ ಕಂಟ್ರೀಸ್ಗಳಲ್ಲಿ ಬರುವಂಥ ಸಿನಿಮಾಗಳೇನಿದೆ, ಸೊ ಅಲ್ಲಿಯ ಒಂದು ಗೈಡ್ಲೈನ್ಸ್ ಪ್ರಕಾರ ಅಲ್ಲಿ ರಿಲೀಸ್ ಆಗುತ್ತೆ. ಬಹುಶಃ ಸಿನಿಮಾ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ಅಫಿಷಿಯಲ್ ಆಗಿ ಏನು ರಿಲೀಸ್ ಆಗುತ್ತೆ OTT ಪ್ಲಾಟ್ಫಾರ್ಮ್ಗಳಲ್ಲಿ, ಅಲ್ಲಿ ನೋಡುವಂಥ ಅವಕಾಶಗಳು ಸಿಗಬಹುದು. ಇನ್ ಕೇಸ್ OTTಗೆ ಬಂದರೂ ಕೂಡ ಅಲ್ಲೂ ಕೂಡ ಕೆಲವೊಂದು ಗೈಡ್ಲೈನ್ಸ್ಗಳಿರ್ಬೋದು. ಸೊ ಅಲ್ಲೂ ಕೂಡ ಕೆಲವೊಂದು ದೇಶಗಳಿಗೆ ಈ ಸೀನ್ಗಳನ್ನು ತೋರಿಸೋ ಆಗಿಲ್ಲ ಅಂತಲೂ ಕೂಡ ಕಟ್ ಮಾಡ್ಬೋದು. ಸೊ ಅದನ್ನು ಕೂಡ ಇನ್ಕ್ಲೂಡಿಂಗ್ ಆಫ್ ಸೆನ್ಸಾರ್ ಮಂಡಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಎ ಸರ್ಟಿಫಿಕೇಷನ್ ಅಂದ ತಕ್ಷಣ ಸಿನಿಮಾಗೆ ಫ್ಯಾಮಿಲಿ ಆಡಿಯನ್ಸ್ ಬರ್ತಾರಾ, ಬರಲ್ವಾ, ಈ ರೀತಿ ಚರ್ಚೆಗಳು ತುಂಬಾ ಇದೆ. ಸೊ ಈಗಿನ ಒಂದು ಟೆಕ್ನಾಲಜಿ ಯುಗದಲ್ಲಿ ಸೊ ಫ್ಯಾಮಿಲಿ ಜೊತೆ ಸಿನಿಮಾವನ್ನು ನೋಡೋರು ತುಂಬಾ ಕಡಿಮೆ. ಸೊ ಫ್ಯಾಮಿಲಿ ಇಲ್ಲ ಅಂತಂದರೆ ಇಂಡಿವಿಜುವಲ್ ಫ್ರೆಂಡ್ಸ್ ಜೊತೆಗೆ, ಸೊ ತುಂಬ ಒಂದು ಅವರ ಒಂದು ಗ್ಯಾಂಗ್ ಜೊತೆಗೆ ಹೋಗಿ ಸಿನಿಮಾಗಳನ್ನು ನೋಡ್ತಾರೆ. ಸೊ ಇಲ್ಲಿ ಸೆನ್ಸಾರ್ ಮಂಡಳಿಯಿಂದ ಆಗುವಂಥ ಒಂದು ಸೀನ್ಸ್ ಕಟ್ಗಳಿಂದ ಮತ್ತು ಎ ಸರ್ಟಿಫಿಕೇಷನ್ ಬಂದಿದೆ ಅಂತ ಅಂದ್ಬಿಟ್ಟು ಸಿನಿಮಾಗೆ ಹೋಗ್ದೇ ಇರ್ತಾರೆ ಅನ್ನೋದು ಖಂಡಿತವಾಗ್ಲೂ ಸುಳ್ಳು. ಸೊ ಆಲ್ಮೋಸ್ಟ್ ಈ ಒಂದು ಸಿನಿಮಾನ ಎಲ್ಲರೂ ಕೂಡ ಹೋಗಿ ಥಿಯೇಟ್ರಲ್ಲಿ ನೋಡುವಂಥ ಒಂದು ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ. ಸೊ ಎಲ್ಲರೂ ಕೂಡ ಹೋಗಿ ನೋಡ್ತಾರೆ. ಬಟ್ ಎ ಸೆನ್ಸಾರ್ ಆಗಿರುವಂಥದ್ದು ಎಲ್ರಿಗೂ ಗೊತ್ತಿರೋ ಹಾಗೆ ಕೆಲವೊಂದು ತೋರಿಸಿರುವಂಥ ಸೀನ್ಸ್ಗಳಾಗಿರ್ಬೋದು, ಹಾರ್ಮ್ಫುಲ್ ಆಗಿರುವಂಥ ಸೀನ್ಸ್ಗಳಾಗಿರ್ಬೋದು, ಸೊ ಅದನ್ನೆಲ್ಲ ನೋಡಿ ಎ ಸರ್ಟಿಫಿಕೇಷನ್ ಮತ್ತು ಕೆಲವೊಂದು ಡೀಪಾಗಿ ಹೋಗಿರುವಂಥ ಸೀನ್ಗಳಿಗೆ ಕತ್ರಿಯನ್ನು ಹಾಕಿರ್ತಾರೆ. ಸೊ ಇದರಿಂದ ಯಾವುದೇ ಎಫೆಕ್ಟ್ಸ್ ಖಂಡಿತವಾಗ್ಲೂ ಕೂಡ ಆಗಲ್ಲ. ಸೊ ಇದು ಒಂದು ಎ ಸರ್ಟಿಫಿಕೇಷನ್ ಕ್ಲಾರಿಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದ್ರ ಜೊತೆಗೇನೆ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ, ಈ ಸಿನಿಮಾದು ಪ್ರೀಮಿಯರ್ ಶೋ ಇರುತ್ತಾ, ಆ್ಯಂಡ್ ಅದ್ರ ಜೊತೆಗೇ ಮಾರ್ನಿಂಗ್ ಶೋ ಎಷ್ಟು ಗಂಟೆಗೆ, ಫ್ಯಾನ್ ಶೋ ಎಷ್ಟು ಗಂಟೆಗೆ ಅಂತ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ರೀಸೆಂಟಾಗಿ ಬೆಳಗ್ಗೆ 6 ಗಂಟೆಯ ಶೋ, ಅಂದರೆ ಬೆಳಗ್ಗೆ 6 ಗಂಟೆ ಶೋ ಮಿನಿಮಮ್ ಆಗಿ 6 ಗಂಟೆ ಬೆಳಗ್ಗೆಯಿಂದ ಶೋ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಪ್ರೀಮಿಯರ್ ಶೋ ಇರುತ್ತೋ ಇರೋಲ್ವೋ ಅನ್ನೋಂತೂ ಇನ್ನೂ ಕನ್ಫರ್ಮ್ ಇಲ್ಲ. ಐ ಥಿಂಕ್ ನನಗನ್ಸೋ ಪ್ರಕಾರ 70% ಪ್ರೀಮಿಯರ್ ಶೋ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಏನಕ್ಕೆ ಅಂತಂದರೆ, ಪ್ರೀಮಿಯರ್ ಶೋ ಅಂತ ಕೊಟ್ಟರೆ ಎಲ್ಲ ಕಡೆಗೂ ಕೂಡ ಪ್ರೀಮಿಯರ್ ಶೋ ಅವೈಲೇಬಿಲಿಟಿ ಕೊಡಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಬಹುಶಃ ಪ್ರೀಮಿಯರ್ ಶೋ ಕೊಡದೆ, ಸೊ ಬೆಳಗ್ಗೆ ಒಂದು ಶೋ ಏನಿದೆ 6 ಗಂಟೆ ಶೋ, ರೆಗ್ಯುಲರ್ ಆಗಿ ಒಂದು ಫ್ಯಾನ್ ಶೋ ಏನಿದೆ ಅಲ್ಲಿಂದ ಕಂಪ್ಲೀಟ್ಲಿ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ನಿಮ್ಮ ಊರುಗಳ ಥಿಯೇಟರ್ ಹೆಸರುಗಳನ್ನು ಕಾಮೆಂಟ್ ಮಾಡಿ ಎಷ್ಟಿದೆ ಅಂತ ತಿಳಿಸಿ ಅಂತ. ಏನಕ್ಕೆ ಅಂತ ಹೇಳ್ಬಿಡ್ತೀನಿ. ಸೊ ಏನಪ್ಪ ಅಂತಂದರೆ, ನಿಮ್ಮ ಊರಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಎಷ್ಟು ಥಿಯೇಟ್ರ್ ಇದೆಯೋ ಅಷ್ಟು ಥಿಯೇಟ್ರಿಗೂ ಕೂಡ ಟಾಕ್ಸಿಕ್ ಬರ್ತಾ ಇದೆ. ಸೊ ಎಷ್ಟು ಶೋ ಆಗುತ್ತೋ ಮ್ಯಾಕ್ಸಿಮಮ್ಮು ಅಷ್ಟು ಶೋಸ್ಗಳನ್ನು ಕೊಡ್ತಾ ಇದ್ದಾರೆ. ನಿಮ್ಮೂರಲ್ಲಿ 2 ಥಿಯೇಟ್ರ್ ಇದ್ದರೆ 2 ಥಿಯೇಟ್ರಿಗೂ ಬರುತ್ತೆ, ಮ್ಯಾಕ್ಸಿಮಮ್ 3 ಥಿಯೇಟ್ರ್ ಇದ್ದರೆ 3 ಥಿಯೇಟ್ರಿಗೂ ಕೂಡ ಟಾಕ್ಸಿಕ್ ಬರುವಂಥ ಸಾಧ್ಯತೆಗಳಿದೆ. ಡಿಪೆಂಡ್ ಅಪಾನ್ ಆ ಸಿಟಿಯ ಒಂದು ಟೈಪ್ ಮೇಲೆ,
ಈಗ ಎಷ್ಟು ಶೋಸ್ಗಳು 1 or 2 ವೀಕ್ಸಲ್ಲಿ ಎಷ್ಟು ಶೋಸ್ ರನ್ ಮಾಡೋಕ್ಕಾಗುತ್ತೋ ಅಷ್ಟು ಶೋಸ್ಗಳನ್ನು ರನ್ ಮಾಡ್ತಾರೆ. ಸೊ ಆಮೇಲೆ ಬರ್ತಾ ಬರ್ತಾ ರಿಡ್ಯೂಸ್ ಆಗ್ತಾ ಹೋಗ್ಬೋದು. ಸೊ ಈಗ ಬಂದಿರೋ ಮಾಹಿತಿ ಪ್ರಕಾರ ಮ್ಯಾಕ್ಸಿಮಮ್ ಥಿಯೇಟರ್ಸ್ಗಳಿಗೆ ರಿಲೀಸ್ ಆಗುತ್ತೆ, ಮ್ಯಾಕ್ಸಿಮಮ್ ಶೋಸ್ಗಳನ್ನು ಟಾಕ್ಸಿಕ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನಿಂದ ನಾನು ಹೇಳಿದಾಗಿನ 13 ದಿನ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. 13 ದಿನ ಏನು ಉಳ್ಕೊಂಡಿದೆ ಅಷ್ಟೇ, ತುಂಬ ದಿನಗಳೆಲ್ಲ ಕಣ್ಣು ಮುಚ್ಕೊಂಡು ತೆಗೆದ್ರಲ್ಲಿ 13 ದಿನ ಬಂದೋಗುತ್ತೆ. ಸೊ ಕಾಂಟ್ ವೇಟ್, ಕಾಯಕ್ಕಾಗ್ತಾ ಇಲ್ಲ ಟಾಕ್ಸಿಕ್, ಈಗ ಅಷ್ಟು ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಬರಲಿ. ಆ್ಯಂಡ್ ನೆಕ್ಸ್ಟ್ ಅಪ್ಡೇಟು ಸಾಂಗ್ ಅಂತ ಇದ್ದಾರೆ, ಬಟ್ ಅದ್ರ ಬಗ್ಗೆ ಇನ್ನೂ ಒಂದು ಕ್ಲಾರಿಫೈ ಸಿಕ್ಕಿಲ್ಲ. ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ಸ್ಪೆಷಲ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ, ಸೊ ವೇಟಿಂಗ್ ಫಾರ್ ಟಾಕ್ಸಿಕ್ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.